ಒಂದು ನಿಮಿಷ ಸರ್ ಸಭೆ ಮಾಡಿದ್ರಿ ಸರ್ ಸರ್ ಇರಿ ಸಭೆ ಮಾಡಿದ್ರಿ. ಹಾಂ ಸರ್ ಸಭೆನೂ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಹೊಸ ಪದಾಧಿಕಾರಿಗಳ ತಂಡ ಒಟ್ಟಿಗೆ ಸೇರಿ ಬಂದಿದ್ರು, ಎಲ್ಲ ರಾಜಿ ಮಾಡಿಕೊಂಡೆಲ್ಲ ಬಂದಿದ್ರು. ಹಾಂ ಸರ್ ಅವ್ರಿಗೆ ವಾರ್ನ್ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ಏನಾದ್ರು ತಿರ್ಗಾ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಹಾಂ ಸರ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಂ ಸರ್ ಜೊತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೀನಿ. ಹಾಂ ನಾನು ಬರೋಕ್ಕಾಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ. ಈಗ ಮುಂದಕ್ಕೆ ಹಾಕಬೇಕು, ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ. ಹಾಂ ಸರ್ ಯಾರಿಗೂ ಅನ್ಯಾಯ ಆಗ್ತಿದ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ. ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ, ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ, ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಶ್ರೀಗಳಿಗೂ ನಾನು ಮಾತಾಡ್ತೀನಿ. ಹಾಂ ಸರ್ ಸಭಾಪತಿಗಳು ಪತ್ರ ಬರೆದಿದ್ದಾರೆ ಸರ್ ಸರ್ಕಾರಕ್ಕೆ, ಸದನದಲ್ಲಾಗಿದ್ದನ್ನ ಸದನದಲ್ಲೇ ಬಿಡಬೇಕು. ರೂಲಿಂಗ್ ಕೊಟ್ಟಾಗಿದೆ, ರೂಲಿಂಗ್ ಕೊಟ್ಟಾದ್ಮೇಲೆ ಸಿಐಡಿ ವಹಿಸಿದೆ. ಶಾಸಕಾಂಗ ಮತ್ತೆ ಕಾರ್ಯಾಂಗದ ನಡುವೆ ಇದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಸರ್. ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅನ್ನುವಂತಹದ್ದನ್ನು ಅವರು ವ್ಯಕ್ತಪಡಿಸಿರುವಂತಹ ಆತಂಕ. ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೆ